ಹಿಂದೂ ರಾಷ್ಟ್ರ ಎಂಬ ಆರ್ಎಸ್ಎಸ್ ಸಿದ್ಧಾಂತವೇ ಸರಿಯಿಲ್ಲ. ಮತ್ತೆ ವಿವಾದಾತ್ಮಕ ಹೇಳಿಕೆ ಕೊಟ್ರ ಚೇತನ್ ಅಹಿಂಸಾ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಹೇರುವ ಬಗ್ಗೆ ಸರ್ಕಾರದ ತೀರ್ಮಾನ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಕೈಗೊಂಡು ಸಂಘಕ್ಕೆ ಪರೋಕ್ಷವಾಗಿ ಮೂಗುದಾರ ಹಾಕಿದೆ. ಆರ್ಎಸ್ಎಸ್ ಬ್ಯಾನ್ಗೆ ನನ್ನ ವಿರೋಧ ಇದೆ, ಆದರೆ ಆರ್ಎಸ್ಎಸ್ ಸಿದ್ಧಾಂತದ ವಿರೋಧ ಕುರಿತು ಸಿನಿಮಾ ನಟ ಮತ್ತು ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಅವರು ಖಾಸಗಿ ಚಾನೆಲ್ಗೆ ಕೊಟ್ಟಿರುವ ಸಂದರ್ಶನ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಆರ್ಎಸ್ಎಸ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತೀರಾ? ಆರ್ಎಸ್ಎಸ್ ಸಿದ್ಧಾಂತದ ಬಗ್ಗೆ ವಿರೋಧದ ಕುರಿತ ನಟ ಚೇತನ್ ಮಾತನಾಡಿ, ವೀರ ಸಾವರ್ಕರ್ ಬಗ್ಗೆ ಓದಿದ್ದೇನೆ. 1925ರಿಂದ ಆರ್ಎಸ್ಎಸ್ ವಿಚಾರ ಹಾಗೂ ವಾದವನ್ನು ಓದಿದ್ದೇನೆ. ಅವರ ವಿಚಾರಗಳು ನ್ಯಾಯದ ಪರಿಕಲ್ಪನೆ ಹಾಗೂ ಉತ್ತಮ ಸಮಾಜದ ಕನಸಿಗೂ ನನಗೂ ಬಹಳ ವ್ಯತ್ಯಾಸ ಇದೆ. ನಾನು ಇತಿಹಾಸವನ್ನ ಸರಳೀಕರಣವಾಗಿ ನೋಡೋದಿಲ್ಲ, ನಾನು ವೈಜ್ಞಾನಿಕವಾಗಿ ನೋಡುತ್ತೇನೆ. ಹಿಂದೂ ರಾಷ್ಟ್ರದ ಕನಸನ್ನ ಅವರೇ ವ್ಯಾಖ್ಯಾನಿಸಬೇಕು. ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಇತರರು ಅಂತ ಬಿಂಬಿಸುತ್ತಾರೆ. ನನಗೆ ಉತ್ತಮ ಸಮಾಜ, ಉತ್ತಮ ಕರ್ನಾಟಕದ ಕಡೆ ನಾವು ನಡೆಯಬೇಕು, ಆಗ ಮಾತ್ರ ಉತ್ತಮವಾದ ರಾಜ್ಯವಾಗುತ್ತೆ. ಅವರು ಹೇಳಿದ್ದೆಲ್ಲ ತಪ್ಪಲ್ಲ. ವಕ್ಫ್ ತಿದ್ದುಪಡಿ ಕಾಯ್ದೆ ಬಿಜೆಪಿ ಬಹುಮತದಿಂದ ತಂದಿದ್ದಲ್ಲ. ನನಗೂ ಇದರ ಬಗ್ಗೆ ಸಹಮತ ಇದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಪ್ರಜಾಪ್ರಭುತ್ವಕ್ಕೆ ಮಾತ್ರವಲ್ಲ, ಮುಸ್ಲಿಮರಿಗೆ ಅನುಕೂಲವಾಗುತ್ತೆ ಎಂಬುದು ನನ್ನ ವಾದ ಅಂತ ಹೇಳಿದ್ರು. ಇನ್ನು ಆರ್ಎಸ್ಎಸ್ ಬಿಜೆಪಿ ಪರವಾಗಿದೆ ಅಂತ ಸಿನಿಮಾ ನಟ ಮತ್ತು ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಅವರು ಹೇಳಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಸಂದರ್ಶನ ಫುಲ್ ವೈರಲ್. ನಟ ಚೇತನ್ ಅಹಿಂಸಾ ಮಾತುಗಳಿಗೆ ಕೆಲವರ ವಿರೋಧ. ಇನ್ನು ಎಲ್ಲದಕ್ಕೂ ಹೋರಾಟವೇ ಪರಿಹಾರವಲ್ಲ, ಆದರೆ ಉತ್ತಮ ಸಮಾಜ ಕಟ್ಟಲು ಹೋರಾಟವು ಒಂದು ಭಾಗ. ಹೋರಾಟದ ಜೊತೆಗೆ ಉತ್ತಮ ಸಮಾಜ ಕಟ್ಟಲು ಜನ ಜಾಗೃತಿಯೂ ಮುಖ್ಯವಾಗಿದೆ. ಹೋರಾಟವು ರಚನಾತ್ಮಕವಾದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತೆ. ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನುಗಳನ್ನು ತಂದರು. ರೈತ ವಿರೋಧ ಕಾನೂನು ತಂದಾಗ ಸಾಕಷ್ಟು ಹೋರಾಟ ನಡೆಯಿತು. ಹೋರಾಟದಿಂದ ಸರ್ಕಾರದ ಮೇಲೆ ಒತ್ತಡ ಆಯಿತು. ಹೋರಾಟದಿಂದ ಜನರ ಮೇಲಿನ ಭರವಸೆ ಕಡಿಮೆಯಾಗತ್ತೆ ಅಂತ ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡೆದ್ರು. ಇದು ಹೋರಾಟದಿಂದಲೇ ಆಗಿದ್ದು ಅಂತ ನಟ ಚೇತನ್ ಹೇಳಿದ್ದಾರೆ. ಇನ್ನು ನಟ ಚೇತನ್ ಹೇಳಿಕೆಗೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ, ಇನ್ನು ಕೆಲವರು ಅದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದರೆ ಆರ್ಎಸ್ಎಸ್ ಬಗ್ಗೆ ಈ ಬಗ್ಗೆ ಅವರು ತನ್ನ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸಂಸ್ಥೆ ಜನರ ಪರವಾಗಿರಬೇಕು, ಆದರೆ ಪಕ್ಷದ ಪರವಾಗಲ್ಲ ಅಂತ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಕೆಲ ಹಿಂದೂಪರ ಹೋರಾಟಗಾರರು ನಾನು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.